ಹಾಯ್ ಗೆಳೆಯರೇ, ನಮ್ಮ ಮನೆಗಳಲ್ಲಿ ಕಸದ ಬುಟ್ಟಿ ಬಳಸೋದು ತುಂಬ ಸಾಮಾನ್ಯ. ಪ್ರತಿಯೊಬ್ಬರ ಮನೆಯಲ್ಲೂ ಕಸವನ್ನು ಹಾಕೋದಕ್ಕೆ ಕಸದ ಬುಟ್ಟಿ ಇದ್ದೇ ಇರುತ್ತೆ. ಅದೇ ಕಸದ ಬುಟ್ಟಿ ಮನೆಯ ಅಭಿವೃದ್ಧಿಗೂ ಸಹ ಕಾರಣವಾಗುತ್ತೆ. ಇದು ನಿಮಗೆ ಗೊತ್ತಾ? ಗೊತ್ತಿಲ್ಲ ಅಂದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿ. ಹೌದು ಸ್ನೇಹಿತರೆ, ಮನೆಯ ಯಾವ ದಿಕ್ಕಿನಲ್ಲಿ ನೀವು ಕಸದ ಬುಟ್ಟಿಯನ್ನು ಇಡ್ತೀರಿ ಅನ್ನೋದರ ಮೇಲೆ ನಿಮ್ಮ ಅದೃಷ್ಟ ದುರಾದೃಷ್ಟ ಎಲ್ಲವೂ ಲೆಕ್ಕ ಆಗುತ್ತೆ. ಈ ದಿಕ್ಕಿನಲ್ಲಿ ಕಸದ ಬುಟ್ಟಿಯನ್ನು ಇಡೋದ್ರಿಂದ ದುರಾದೃಷ್ಟ ಬೆನ್ನಟ್ಟಿ ಬರುತ್ತೆ ಅಂತ ಹೇಳಲಾಗುತ್ತೆ. ಹಾಗಿದ್ರೆ ಯಾವುದು ಆ ದಿಕ್ಕು? ಯಾವ ದಿಕ್ಕಿನಲ್ಲಿ ಕಸದ ಬುಟ್ಟಿಯನ್ನು ಇಟ್ಟರೆ ಸಂಕಷ್ಟಗಳು ಬರುತ್ತೆ? ಯಾಕೆ ಅಂತ ಸಂಕಷ್ಟಗಳು ಎದುರಾಗುತ್ತೆ? ಹಾಗಿದ್ರೆ ಕಸದ ಬುಟ್ಟಿಯನ್ನು ಇಡುವಂತಹ ಸರಿಯಾದ ದಿಕ್ಕು ಯಾವುದು? ಯಾವ ಸ್ಥಳದಲ್ಲಿ ಕಸದ ಬುಟ್ಟಿಯನ್ನು ಇಡುವುದು ಸೂಕ್ತ? ಹೀಗೆ ಇತ್ಯಾದಿ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಅದರಿಂದ ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ಮನೆಗಳಲ್ಲಿ ಕಸದ ಬುಟ್ಟಿ ಇರೋದು ಸಾಮಾನ್ಯ. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಎಲ್ಲೆಂದರಲ್ಲಿ ಬೇಕಾಬಿಟ್ಟಿ ಕಸದ ಬುಟ್ಟಿಯನ್ನು ಇಡೋ ಹಾಗಿಲ್ಲ. ನೀವು ಏನಾದರೂ ಈ ದಿಕ್ಕುಗಳಲ್ಲಿ ಕಸದ ಬುಟ್ಟಿಗಳನ್ನು ಇಟ್ಟರೆ ಹಣ ವ್ಯಯ ಆಗುತ್ತೆ, ಉದ್ಯೋಗದಲ್ಲಿ ಕಿರಿಕಿರಿ ಉಂಟಾಗುತ್ತೆ, ವ್ಯವಹಾರದಲ್ಲಿ ನಷ್ಟವನ್ನು ಅನುಭವಿಸ್ಬೋದು. ಇವೆಲ್ಲವನ್ನು ನಾವು ಹೇಳ್ತಾ ಇರೋದಲ್ಲ, ವಾಸ್ತುಶಾಸ್ತ್ರದಲ್ಲಿ ವಾಸ್ತು ಸಲಹೆಗಳಲ್ಲಿ ಈ ಅಂಶಗಳನ್ನು ಹೇಳಲಾಗಿದೆ. ಸ್ನೇಹಿತರೆ, ಮನೆಗಳಲ್ಲಿ ಕೆಲವರು ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಕಸವನ್ನು ಬಿಸಾಡ್ತಾರೆ. ಕೆಲವರಂತೂ ಮನೆಯ ಬಾಗಿಲಿನ ಸಂದಿಯಲ್ಲಿನೇ ಕಸದ ಬುಟ್ಟಿ ಇಟ್ಟು ಕಸವನ್ನು ಬಿಸಾಕ್ತಿರ್ತಾರೆ. ಈ ಅಭ್ಯಾಸ ರೂಢಿ ಮಾಡಿಕೊಂಡ್ರೆ ಒಳ್ಳೆಯದಲ್ಲ. ಈ ರೀತಿ ಕಸವನ್ನು ಕಂಡಲ್ಲಿ ಶೇಖರಿಸಿ ಇಡೋದ್ರಿಂದ ವಾಸ್ತು ದೋಷ ನಿಮ್ಮನ್ನು ಕಾಡೋಕೆ ಆರಂಭಿಸುತ್ತೆ. ಅಲ್ಲದೆ ಯಾವ ಮನೆಯಲ್ಲಿ ಕಸದ ಬುಟ್ಟಿಗಳ ಬಳಕೆ ಆಗೋದಿಲ್ವೋ ಅಂತಹ ಮನೆಗೆ ವಾಸ್ತು ದೋಷ ಸಂಭವಿಸುತ್ತೆ ಅಂತ ಹೇಳಲಾಗುತ್ತೆ. ಕಸದ ಬುಟ್ಟಿಯನ್ನು ಸರಿಯಾದ ದಿಕ್ಕಿನಲ್ಲಿ ಇಡದೇ ಹೋದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಸಂಚಲನ ಹೆಚ್ಚಾಗ್ತಾ ಹೋಗುತ್ತೆ. ಅಲ್ಲದೆ ಮನೆಯಲ್ಲಿ ಅನೇಕ ಸಮಸ್ಯೆಗಳು ಒಂದಾದ್ರ ಮೇಲೆ ಒಂದರಂತೆ ನೂರಾರು ಸಮಸ್ಯೆಗಳು ತನ್ನಷ್ಟಕ್ಕೆ ತಾನೇ ಬರ್ತಾ ಹೋಗುತ್ತೆ. ಕುಟುಂಬಸ್ಥರ ನಡುವೆ ಭಿನ್ನಾಭಿಪ್ರಾಯಗಳು, ಜಗಳ, ಕಿರಿಕಿರಿ, ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅಂತ ಅನಿಸೋದು, ಇವೆಲ್ಲ ಶುರು ಆಗಿಬಿಡುತ್ತೆ. ಹಾಗಾಗಿ ಮನೆಯೊಳಗಡೆ ಕಸದ ಬುಟ್ಟಿಯನ್ನು ಇರಿಸುವಂತಹ ದಿಕ್ಕಿನ ಬಗ್ಗೆ ವಾಸ್ತುಶಾಸ್ತ್ರದಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಯಾವ ದಿಕ್ಕಿನಲ್ಲಿ ಕಸದ ಬುಟ್ಟಿಯನ್ನು ಇಡಬೇಕು? ನೀವು ಏನಾದರೂ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಕಸವನ್ನು ಸಂಗ್ರಹಣೆ ಮಾಡ್ತಿದ್ರೆ, ಅಂದರೆ ಕಸದ ಬುಟ್ಟಿಯನ್ನು ಅಥವಾ ಡಸ್ಟ್ಬಿನ್ನನ್ನು ಇಟ್ಟಿದ್ರೆ ಅದು ಶುಭ ಅಲ್ಲ ಅಂತ ವಾಸ್ತು ಸಲಹೆ ಹೇಳುತ್ತೆ. ಈ ರೀತಿ ಮಾಡೋದ್ರಿಂದ, ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ಡಸ್ಟ್ಬಿನ್ ಇಡೋದ್ರಿಂದ ಮನೆಯಲ್ಲಿ ಧನ ನಷ್ಟ ಉಂಟಾಗುತ್ತೆ, ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಸಂಚಲನ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಎಷ್ಟೇ ಹಣವನ್ನು ಸಂಪಾದನೆ ಮಾಡಿದರೂ ಕೂಡ ಅದರ ದುಪ್ಪಟ್ಟು ಹಣ ಖರ್ಚಾಗುತ್ತೆ. ಅಂದರೆ ಒಳಹರಿವಿನಿಗಿಂತ ಹಣ ಸಿಕ್ಕಾಬಿಟ್ಟು ನಮ್ಮ ಕೈಯಿಂದ ಖರ್ಚಾಗೋದೇ ಹೆಚ್ಚಾಗ್ಬಿಡುತ್ತೆ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಅದೇ ನೀವು ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಕಸದ ಬುಟ್ಟಿಯನ್ನು ಇಟ್ಟಿದ್ರೆ ಈ ಕೂಡಲೇ ಅದನ್ನು ಬೇರೆಡೆಗೆ ಇಟ್ಟುಬಿಡೋದು ತುಂಬ ಒಳ್ಳೆಯದು. ಯಾಕಂದರೆ ಈ ದಿಕ್ಕಿನಲ್ಲಿ ನೀವು ಕಸವನ್ನು ಎಸೆಯೋದ್ರಿಂದ ಎಷ್ಟೇ ಪ್ರಯತ್ನ ಪಟ್ಟರು, ಎಷ್ಟೇ ಶ್ರಮವನ್ನು ಹಾಕಿದರೂ ಕೂಡ ನಿಮಗೆ ಯಶಸ್ಸು ಅನ್ನೋದು ಮಾತ್ರ ಸಿಗಲ್ಲ. ಯಾವುದೇ ಕೆಲಸಕ್ಕೆ ನೀವು ಕೈ ಹಾಕಿ ಅಲ್ಲಿ ಅಡೆತಡೆ ಉಂಟಾಗುತ್ತೆ, ಅಡಚಣೆ ಬರುತ್ತೆ, ಕೆಲಸ ಅರ್ಧಕ್ಕೆ ನಿಂತು ಹೋಗುತ್ತೆ. ಇನ್ನು ಮನೆಯ ಉತ್ತರ ದಿಕ್ಕಿನಲ್ಲಿ ಕಸದ ಬುಟ್ಟಿಯನ್ನು ಇಟ್ಟಾಗ ಅದು ಕೂಡ ಶುಭ ಅಲ್ಲ ಅಂತ ವಾಸ್ತು ಹೇಳುತ್ತೆ. ಇದರಿಂದ ಉದ್ಯೋಗ ವ್ಯವಹಾರದಲ್ಲಿ ನಷ್ಟ ಉಂಟಾಗುತ್ತೆ, ವ್ಯಾಪಾರ ವಹಿವಾಟುಗಳಲ್ಲಿ ನಮಗೆ ಒಂದಲ್ಲ ಒಂದು ತೊಂದರೆಗಳು ಬರುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಪಶ್ಚಿಮ ದಿಕ್ಕಿನಲ್ಲಿ ಕಸದ ಬುಟ್ಟಿಯನ್ನು ಇಟ್ಟರೆ ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ ಯಶಸ್ಸು ಫಲಿಸೋದೇ ಇಲ್ಲ. ವಾಸ್ತುಶಾಸ್ತ್ರದ ಪ್ರಕಾರ ಪಶ್ಚಿಮ ದಿಕ್ಕಿನಲ್ಲಿ ಯಾವ ರೀತಿಯ ಕಸವನ್ನು ಕೂಡ ಸಂಗ್ರಹ ಮಾಡಲೇಬಾರದು. ಇದು ಮನೆಯ ಸದಸ್ಯರ ಎಲ್ಲ ಕೆಲಸ ಕಾರ್ಯಗಳಿಗೆ ಅಡ್ಡಿ ಮಾಡುತ್ತೆ ಅಂತ ಹೇಳಲಾಗಿದೆ. ಹಾಗಾದರೆ ಮನೆಯ ದಕ್ಷಿಣ ದಿಕ್ಕು ಕೂಡ ಕಸ ಸಂಗ್ರಹಣೆಗೆ ಯೋಗ್ಯ ಅಲ್ಲ ಅಂತ ಹೇಳುತ್ತೆ ವಾಸ್ತುಶಾಸ್ತ್ರ.
ಈ ದಿಕ್ಕಿನಲ್ಲಿ ಕಸವನ್ನು ಸಂಗ್ರಹಿಸ್ತಿದ್ರೆ ಮನೆಯಲ್ಲಿ ಹಣದ ಉಳಿತಾಯ ಆಗೋದಿಲ್ಲ. ಮನೆಯ ಸದಸ್ಯರಲ್ಲಿ ಋಣಾತ್ಮಕ ಚಿಂತನೆಗಳು ಅಂದರೆ ನೆಗೆಟಿವ್ ಆಲೋಚನೆಗಳು ಬರೋಕ್ಕೆ ಶುರು ಆಗುತ್ತೆ. ಹಾಗಾದರೆ ವಾಸ್ತುಶಾಸ್ತ್ರದ ಪ್ರಕಾರ ಯಾವ ದಿಕ್ಕಿನಲ್ಲಿ ಕಸವನ್ನು ಸಂಗ್ರಹ ಮಾಡಬೇಕು, ಯಾವ ದಿಕ್ಕಿನಲ್ಲಿ ನಾವು ಡಸ್ಟ್ಬಿನ್ನನ್ನು ಇಟ್ಕೋಬೇಕು? ವಾಯವ್ಯ ಅಥವಾ ನೈಋತ್ಯ ದಿಕ್ಕಿನಲ್ಲಿ ಡಸ್ಟ್ಬಿನ್ನನ್ನು ಇಡಬೇಕು. ಈ ಎರಡು ದಿಕ್ಕುಗಳು ಕಸ ಸಂಗ್ರಹಣೆಗೆ ಯೋಗ್ಯ ಅಂತ ವಾಸ್ತುಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಈ ದಿಕ್ಕಿನಲ್ಲಿ ಕಸದ ಬುಟ್ಟಿಗಳನ್ನು ಇಟ್ಟಾಗ ನಮಗೆ ಯಾವುದೇ ರೀತಿಯ ಹಾನಿ ಆಗೋದಿಲ್ಲ, ಅಡ್ಡ ಪರಿಣಾಮಗಳಿರೋದಿಲ್ಲ, ದೋಷ ಉಂಟಾಗೋದಿಲ್ಲ. ಮನೆಯ ಸದಸ್ಯರ ನಡುವೆ ಸಾಮರಸ್ಯ ಇರುತ್ತೆ, ಕೆಟ್ಟ ಆಲೋಚನೆಗಳು ಬರೋದಿಲ್ಲ, ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಇರೋದಿಲ್ಲ, ಹಣದ ವ್ಯಯ ಹೆಚ್ಚಾಗೋದಿಲ್ಲ. ಸುಖ, ಸಂಪತ್ತು, ಸಮೃದ್ಧಿ, ಆಸ್ತಿ ಪಾಸ್ತಿ, ಹಣ, ಹೀಗೆ ಪ್ರತಿಯೊಂದು ಏನು ಮನುಷ್ಯನಿಗೆ ಬದುಕೋಕೆ ಬೇಕಲ್ಲ ಅವೆಲ್ಲವೂ ನಮಗೆ ಸಿಗ್ತಾ ಹೋಗುತ್ತೆ. ಈ ರೀತಿ ವಾಸ್ತುಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ. ನೋಡಿದ್ರಲ್ಲ, ಇದೇ ತರಹದ ಒಂದಷ್ಟು ಮಾಹಿತಿಯನ್ನು ನೀಡುವಂತಹ ಸಂಗತಿಗಳನ್ನು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ನಂಬಿಕೆ ಮತ್ತು ಶಾಸ್ತ್ರವನ್ನು ಆಧರಿಸಿ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಿರ್ತೀವಿ. ಇಂತಹ ಮಾಹಿತಿಯನ್ನು ತಿಳಿದುಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಸಂತೋಷ ನಿಮಗೆ ಹೆಚ್ಚಾಗಲಿ, ಸಂಪತ್ತು ಬರಲಿ ಅನ್ನೋದು ಮಾತ್ರ ನಮ್ಮ ಆಶಯ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಇತರರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ನಮಸ್ಕಾರ.